ಆನ್ಲೈನ್ನಲ್ಲಿ ಎನ್ಯುಮರೇಷನ್ ಫಾರ್ಮ್ ತುಂಬುವುದು ಹೇಗೆ? ಇತ್ತೀಚೆಗೆ ಮನೆ ಬದಲಾಯಿಸಿರ್ತಕ್ಕಂಥವ್ರು, ಎನ್ಯುಮರೇಷನ್ ಫಾರ್ಮ್ ಸಿಗದೇ ಇರತಕ್ಕಂಥವ್ರು ಆನ್ಲೈನ್ನಲ್ಲಿಯೇ ನಿಮ್ಮ ಎನ್ಯುಮರೇಷನ್ ಫಾರ್ಮನ್ನು ತುಂಬಬಹುದು. ಆದರೆ ಇದಕ್ಕೆ ಒಂದು ದೊಡ್ಡ ಕಂಡೀಷನ್ ಏನಂದರೆ, ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಹೇಗೆ ಹೆಸರಿರ್ತದೋ ಅದೇ ರೀತಿ 2025ರ ವೋಟರ್ ಲಿಸ್ಟಲ್ಲಿಯೂ ನಿಮ್ಮ ಹೆಸರು ಹಾಗೇ ಇರಬೇಕು. ಒಂದು ಸ್ಪೆಲ್ಲಿಂಗ್ ಹೆಚ್ಚು ಕಮ್ಮಿ ಆದರೂ, ಒಂದು ಫುಲ್ ಸ್ಟಾಪ್ ಬಂದರೂ ಕೂಡ ನೀವು ಆನ್ಲೈನ್ನಲ್ಲಿ ಎನ್ಯುಮರೇಷನ್ ಫಾರ್ಮ್ನ ತುಂಬಕ್ಕೆ ಆಗೋದಿಲ್ಲ. ಹೆಸರು ಸರಿ ಇರ್ತಕ್ಕಂಥವ್ರು ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಯಾವುದರಿಂದ ನೀವು ಈ ಫಾರ್ಮ್ನ ಫಿಲ್ ಮಾಡ್ತೀರಿ, ಅದರೊಳಗಡೆ ನಿಮ್ಮ ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ನ ಕಲರ್ ಫೋಟೋವನ್ನು ಈಗಾಗಲೇ ಡೌನ್ಲೋಡ್ ಮಾಡಿ ಇಟ್ಕೊಬಿಡಿ. ಜೊತೆಗೆ 2002ರ ನಿಮ್ಮ ಅಥವಾ ನಿಮ್ಮ ತಂದೆ ತಾಯಿಯ ಅಸೆಂಬ್ಲಿ ಕ್ಷೇತ್ರದ ಹೆಸರು, ಅಸೆಂಬ್ಲಿ ಕ್ಷೇತ್ರದ ಸಂಖ್ಯೆ, ಬೂತ್ ಸಂಖ್ಯೆ ಮತ್ತು ಕ್ರಮ ಸಂಖ್ಯೆ ಯಾವುದು ಅಂತ ಬರೆದಿಟ್ಕೊಂಡಿರಬೇಕು. ಮತ್ತು ಆಧಾರ್ ಕಾರ್ಡ್, ಎಪಿಕ್ ಕಾರ್ಡನ್ನು ನಿಮ್ಮ ಹತ್ರ ಇಟ್ಕೊಂಡಿದ್ರೆ ಇದನ್ನು ಆರಂಭಿಸ್ಬೋದು. ಮೊದಲನೇದಾಗಿ voters.eci.gov.in ವೆಬ್ಸೈಟ್ನಲ್ಲಿ ಮೊದಲು ನೀವು ಲಾಗಿನ್ ಆಗಬೇಕು. ಅದಕ್ಕೆ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಕ್ಯಾಪ್ಚಾ ಎಂಟ್ರಿ ಮಾಡಿ OTPಗೆ ರಿಕ್ವೆಸ್ಟ್ ಕೊಡಬೇಕು. OTP ಬಂದ ತಕ್ಷಣ ಅದನ್ನು ಹಾಕಿ ಲಾಗಿನ್ ಆಗಬೇಕು. ನಂತರ ಫಿಲ್ ಎನ್ಯುಮರೇಷನ್ ಫಾರ್ಮ್ ಅಂತ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ರಾಜ್ಯ ಆಯ್ಕೆ ಮಾಡಿ ಅಂತಾರೆ, ನೀವು ಕರ್ನಾಟಕವನ್ನು ಆಯ್ಕೆ ಮಾಡಿ. ಮತ್ತು ಎಪಿಕ್ ನಂಬರ್ ಹಾಕಿ ಅಂತಂದಾಗ ನಿಮ್ಮ ವೋಟರ್ ID ಕಾರ್ಡ್ 2025 ಅಥವಾ ರೀಸೆಂಟ್ ಯಾವುದಿದೆಯಲ್ಲ ಅದನ್ನು ಹಾಕಿ ಸರ್ಚ್ ಮಾಡಿದ್ರೆ 2025ರ ಮತಪಟ್ಟಿಯಲ್ಲಿ ನಿಮ್ಮ ಎಲ್ಲರ ವಿವರಗಳು ಅಲ್ಲಿ ತೆರೆದುಕೊಳ್ತವೆ. ಸರಿ ಇಲ್ಲದಿದ್ದರೆ ನೀವು ಮೇಲ್ಗಡೆ ರೀಸೆಟ್ ಅಂತಿದೆಯಲ್ಲ ಅಲ್ಲಿ ರೀಸೆಟ್ ಮಾಡ್ಬೋದು. ಸರಿ ಇದ್ದರೆ ಕೆಳಗಡೆ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ OTP ಹಾಕಿ ಮುಂದುವರಿಬೇಕು. ಆಗ ನಿಮಗೆ 4 ಕೆಟಗರಿಗಳನ್ನ ಕೆಳಗಡೆ ಕಾಣಿಸ್ತದೆ. ಅದೇನಪ್ಪ ಅಂತಂದರೆ, ನಿಮ್ಮ ಹೆಸರು ಈಗಾಗಲೇ 2002ರ ಪಟ್ಟಿಲಿದ್ದರೆ ಅದು ತೋರಿಸ್ತದೆ, ಅದನ್ನು ನಾವು ಸೆಲ್ಫ್ ಮ್ಯಾಪಿಂಗು. 2002ರ ಪಟ್ಟಿಯಲ್ಲಿ ನಿಮ್ಮ ಹೆಸರಿಲ್ಲ ಅಂತಂದರೆ ನಿಮ್ಮ ತಂದೆ ತಾಯಿ ಅಜ್ಜ ಅಜ್ಜಿದಿದೆಯಾ ಅಂತ ಒಂದು ಕೆಟಗರಿ ಇರ್ತದೆ, ಯಾರ ಹೆಸರು ಇಲ್ಲ ಅಂತಕ್ಕಂಥ ಕೆಟಗರಿ ಇರ್ತದೆ. ಈಗ ಉದಾಹರಣೆ ನಂದು 2002ರ ಮತಪಟ್ಟಿಯಲ್ಲಿ ಇಲ್ಲದ ಕಾರಣ ನಾನು 2ನೇ ಆಯ್ಕೆಯನ್ನು ಮಾಡ್ತಾಯಿದ್ದೀನಿ, ಮೊದಲನೇದು ಮಾಡೋಕ್ಕಾಗಲ್ಲ. ನಿಮ್ಮದು ಯಾರ್ದಾದ್ರೂ 2002ರ ಮತಪಟ್ಟಿಯಲ್ಲಿದ್ದರೆ ನೀವು ಮೊದಲನೇ ಆಯ್ಕೆಯನ್ನು ನೀವು ತಗೊಂಡು ನಿಮ್ಮ ಮಾಹಿತಿಗಳ ಜೊತೆಗೆ ನೀವು ಮ್ಯಾಪಿಂಗನ್ನು ಮಾಡ್ಕೊಳ್ಬೋದು. ಈಗ ನಂದೇನಪ್ಪ ಅಂತಂದರೆ, ನನ್ನ ತಂದೆ ತಾಯಿ ಜೊತೆಗೆ ನಾನು ಮ್ಯಾಪಿಂಗ್ ಮಾಡ್ತಾ ಇರೋದ್ರಿಂದ 2ನೇ ಆಯ್ಕೆ ಮಾಡ್ಕೊಂಡೆ. ಅದರಲ್ಲಿ ಈ ಕೆಳಗಿನ ವಿವರಗಳನ್ನ ಕೇಳ್ತದೆ. ಅದರಲ್ಲಿ ಏನಪ್ಪ ಅಂದರೆ, ರಾಜ್ಯ ಆಯ್ಕೆ ಮಾಡಿ ಕರ್ನಾಟಕ. 2002ರಲ್ಲಿ ವಿಧಾನಸಭಾ ಕ್ಷೇತ್ರ ಯಾವುದಿತ್ತು ನೀವು ಅದನ್ನು ಆಯ್ಕೆ ಮಾಡಿ. ನೆನಪಿಡಿ, 2002ನೇ ಇಸ್ವಿದ ಆಯ್ಕೆ ಮಾಡಬೇಕು. ಆನಂತರ ನಿಮ್ಮ ಬೂತ್ ನಂಬರ್ ಎಷ್ಟನೇ ಇತ್ತು ಅಂತಕ್ಕಂಥದ್ದನ್ನ ನಿಮ್ಮ ತಂದೆ ತಾಯಿ ಎಲ್ಲೋಟ್ ಹಾಕಿದ್ರು ನೋಡ್ಕೊಂಡು ಅದನ್ನು ಸೆಲೆಕ್ಟ್ ಮಾಡಿ. ಅಷ್ಟರಲ್ಲಿ ನೀವು ನಿಮ್ಮ ತಂದೆ ಜೊತೆಗೆ ಮಾಡ್ತಾ ಇದ್ದರೆ ಅದರಲ್ಲಿ ಎಷ್ಟನೇ ಕ್ರಮ ಸಂಖ್ಯೆ ಅವ್ರದ್ದು ನೀವು ವೋಟರ್ ಲಿಸ್ಟನ್ನು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ರೆ ಆ ವೋಟರ್ ಲಿಸ್ಟಲ್ಲಿ ನಿಮ್ಮ ತಂದೆ ಎಷ್ಟನೇ ಕ್ರಮ ಸಂಖ್ಯೆ ಅಂತ ಕಾಣಿಸ್ತದೆ. ನೀವು ತಾಯಿ ಜೊತೆ ಮ್ಯಾಪಿಂಗ್ ಮಾಡ್ತಾ ಇದ್ರೆ ನಿಮ್ಮ ತಾಯಿದು ಎಷ್ಟನೇ ಕ್ರಮ ಸಂಖ್ಯೆ ಅಂತ ಇರ್ತದೆ, ಅದನ್ನು ನೀವು ಅಲ್ಲಿ ನಮೂದಿಸಬೇಕು. ಈಗ ನಾನು ನನ್ನ ತಾಯಿ ಜೊತೆ ಮ್ಯಾಪಿಂಗ್ ಮಾಡ್ತಾ ಇರೋದ್ರಿಂದ ಅವ್ರದ್ದು 697 ನಂಬರ್ ಅಂತ ಏನು ವೋಟರ್ ಲಿಸ್ಟಲ್ಲಿ ಇತ್ತಲ್ಲ ಅದನ್ನು ನಾನು ಇಲ್ಲಿ ಹಾಕಿದ್ದೀನಿ. ಅದಕ್ಕೋಸ್ಕರ ನೀವು ಇನ್ನೊಂದು ವಿಂಡೋದಲ್ಲಿ ನಿಮ್ಮ 2002ರ ವೋಟರ್ ಲಿಸ್ಟು ಅಥವಾ ನಿಮ್ಮ ತಂದೆ ತಾಯಿಯ ವೋಟರ್ ಲಿಸ್ಟನ್ನು ಅಲ್ಲಿ ಇಟ್ಕೊಂಡಿದ್ರೆ ಅದನ್ನು ನೋಡಿ ನೀವು ಇಲ್ಲಿ ತುಂಬಬಹುದು. ಅದನ್ನು ಹಾಕಿದ ತಕ್ಷಣ ನಿಮಗೆ ಅಲ್ಲಿ ನಿಮ್ಮದು ಏನು ಸಂಬಂಧ ಅಂತ ಕೇಳ್ತದೆ, ಯಾರ ಜೊತೆಗೆ ನೀವು ಮ್ಯಾಪಿಂಗ್ ಮಾಡ್ತಾ ಇದ್ದೀರಿ ಅಂತ. ನಾನೀಗ ತಾಯಿ ಮದರ್ನ ಸೆಲೆಕ್ಟ್ ಮಾಡಿದೆ. ಅದು ಮಾಡಿದ ತಕ್ಷಣ 2002ರ ನಮ್ಮ ತಾಯಿಯ ವಿವರಗಳು ಇಲ್ಲಿ ಕಾಣಿಸ್ತಾ ಇವೆ. ಅದು ಸರಿಯಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೊಂಡು ಸರಿ ಇದೆ ಅಂತ ನಿಮಗೆ ಕನ್ಫರ್ಮ್ ಆದರೆ ಎಡಗಡೆ ಒಂದು ಚೌಕಾಕಾರದ ಬಾಕ್ಸ್ ಇದೆ, ಅದ್ರ ಮೇಲೆ ನೀವು ಓಕೆ ಕೊಟ್ಟು ಕಂಟಿನ್ಯೂ ಮೇಲೆ ಒತ್ತಬೇಕು. ಆಗ ನಿಮ್ಮ ಇತ್ತೀಚಿನ ವಿವರಗಳನ್ನು ತುಂಬಬೇಕಾಗ್ತದೆ. ಅದೇನಪ್ಪ ಅಂತಂದರೆ, ಜನ್ಮ ದಿನಾಂಕ, ಆಧಾರ್ ನಂಬರು, ತಂದೆಯ ಹೆಸರು, ತಾಯಿಯ ಹೆಸರು, ಸಂಗಾತಿಯ ಹೆಸರು, ಅವ್ರದ್ದು ಯಾರ್ದಾದ್ರೂ ಎಪಿಕ್ ನಂಬರ್ ಇದ್ದರೆ ಹಾಕಿ, ಇಲ್ಲ ಅಂದರೆ ಅವೆಲ್ಲವನ್ನೂ ಕೂಡ ಖಾಲಿ ಬಿಡ್ಬೋದು ಆಪ್ಷನಲ್ಲು. ಕೆಳಗಡೆ ನೀವು ಎಲ್ಲಿಂದ ಇದನ್ನು ಫಿಲ್ ಮಾಡ್ತಾಯಿದ್ರಿ ಅಂತ ಕೇಳ್ತದೆ, ನೀವು ಯಾವ ಊರಿಂದ ಅಂತ ಆ ಸ್ಥಳವನ್ನು ಹಾಕಿ ಬಲಭಾಗದಲ್ಲಿ ನಿಮ್ಮ ಇತ್ತೀಚಿನ ಭಾವಚಿತ್ರವನ್ನು ಅಪ್ಲೋಡ್ ಮಾಡಿ ಅಂತ ಕೇಳ್ತದೆ. ನೀವು ಅದನ್ನು ಚೂಸ್ ಫೈಲ್ ಮೇಲೆ ಒತ್ತಿ, ಎಲ್ಲಿದೆ ನಿಮ್ಮ ಫೈಲ್ನ ಸೆಲೆಕ್ಟ್ ಮಾಡಿ, ಅದನ್ನು ಕ್ರ್ಯಾಪ್ ಮಾಡಿ ಅಥವಾ ಝೂಮ್ ಇನ್ ಝೂಮ್ ಔಟ್ ಮಾಡಿ ಎಷ್ಟು ಬೇಕೋ ಅಷ್ಟಕ್ಕೆ ನಿಲ್ಲಿಸ್ಕೊಂಡು ಸಬ್ಮಿಟನ್ನು ಕೊಡಬೇಕು. ನಂತರ ಕೊನೆಯಲ್ಲಿ ಮತ್ತೊಮ್ಮೆ ಅದು ಈ ಹಸ್ತಾಕ್ಷರಗೋಸ್ಕರ ನಿಮ್ಮ ಆಧಾರ್ ನಂಬರ್ ಹಾಕಿ OTP ಪಡೆಯಿರಿ ಅಂತಿರ್ತದೆ. ಆಧಾರ್ ನಂಬರ್ ಬರೆದು OTP ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ಗೆ ಬರ್ತಕ್ಕಂಥ OTPನ ಅಲ್ಲಿಗೆ ಹಾಕಿ ಎಂಟರ್ ಒತ್ತಿದ್ರೆ, ಸಬ್ಮಿಟ್ ಒತ್ತಿದ್ರೆ ನಿಮ್ಮ ಆನ್ಲೈನ್ ಫಾರ್ಮು ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ ಬರ್ತದೆ ಮತ್ತು ರೆಸಿಪ್ಟನ್ನು ಡೌನ್ಲೋಡ್ ಮಾಡಿ ಅಂತ ಅಲ್ಲಿ ತೋರಿಸ್ತದೆ. ನೀವು ಅದನ್ನು ಮಾಡ್ಕೊಳ್ಬೇಕು. ಇಷ್ಟು ಮಾಡಿದ ನಂತರ ನೀವು ಮತ್ತೊಂದು ಕೆಲಸ ಮಾಡಬೇಕು. ನಿಮ್ಮ ಯಾವ ಬೂತ್ ಇದೆಯಲ್ಲ 2025ರಲ್ಲಿ ಆ ಬೂತ್ನ BLO ಫೋನ್ ನಂಬರನ್ನು ತಗೊಳ್ಬೇಕು. ತಗೊಂಡು
ಅವರಿಗೆ ಫೋನ್ ಮಾಡಿ ನಾನು ಆನ್ಲೈನ್ನಲ್ಲಿ ಎನ್ಯುಮರೇಷನ್ ಫಾರ್ಮ್ನ ಸಬ್ಮಿಟ್ ಮಾಡಿದ್ದೀನಿ, ನೀವು ಅದನ್ನು ಅಪ್ರೂವ್ ಮಾಡಿ ಅಂತ ಅವರಿಗೆ ಹೇಳಬೇಕು. ಅವರು ಅಪ್ರೂವ್ ಮಾಡಿದ್ರೆ ನಿಮ್ಮೆಲ್ಲ ಮಾಹಿತಿ ಸರಿ ಇದ್ದರೆ ನಿಮ್ಮ ಹೆಸರು ಕರಡು ಮತದಾರರ ಪಟ್ಟಿನಲ್ಲಿ ಬರ್ತದೆ. ನಿಮ್ಮ BLOಗೆ ಫೋನ್ ಮಾಡೋಕ್ಕೆ ಅವ್ರ ನಂಬರ್ ಎಲ್ಲಿದೆ ಅಂತಂದರೆ, ನೀವು ಅಲ್ಲಿ ಇನ್ಫಾರ್ಮೇಷನ್ ಏನು ಓಪನ್ ಮಾಡಿರ್ತೀರಲ್ಲ, ನಿಮ್ಮದು ಎಷ್ಟನೇ ಬೂತ್ ನಂಬರು, ಎಲ್ಲಿ ಓಟ್ ಆಗ್ತಾ ಇದ್ದೀರಿ ಅಂತ ಅಲ್ಲೇ BLO ನಂಬರ್ ಇರ್ತದೆ. ಅದನ್ನು ನೋಡ್ಕೊಂಡು ಕೂಡ ನೀವು ಅವರಿಗೆ ಫೋನ್ ಮಾಡಿ ಆನ್ಲೈನಲ್ಲಿ ಸಬ್ಮಿಟ್ ಮಾಡಿದ್ದೀನಿ ಅದನ್ನು ಅಪ್ರೂವ್ ಮಾಡಿ ಅಂತ ನೀವು ಹೇಳಬಹುದು. ಧನ್ಯವಾದಗಳು.